ನಟರಾಜ್ ಗೌಡ್ರ ನನ್ನೊಂದು ಪ್ರಶ್ನೆ ಇದೆ ನೋಡಿ. ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ CS ದ್ವಾರಕನಾಥ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದೇಶದಲ್ಲಿ ಸುಮಾರು 4,000 ಜಾತಿ ಇದೆ, ಕರ್ನಾಟಕದಲ್ಲಿ ಸುಮಾರು 1,800 ಜಾತಿ ಇದೆ. ಸೊ ಜಾತಿ ಆಧಾರದಲ್ಲಿ ಸವಲತ್ತು, ಅನುದಾನ, ಮೀಸಲಾತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೊಡಬೇಕಾಗತ್ತೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಪ್ರಬಲ ಸಮುದಾಯದ ನಾಯಕರಿಗೆ ಒಂದ್ ರೀತಿ ಭಯ ಕಾಡ್ತಿದ್ಯಾ ಅಂತ, ಇಲ್ಲಿ ಹಿಂದುಳಿದ ವರ್ಗದ ಮೇಲೆ ನಿರೀಕ್ಷೆಗಳು ಜಾಸ್ತಿ ಹುಟ್ಟಿಸ್ತಾ ಇದೆಯಾ ಈ ವರದಿ ಅಂತ? ಇಲ್ಲ, ನಿರೀಕ್ಷೆಗಳನ್ನ ಹುಟ್ಟಿಸ್ಬೇಕು. ಯಾಕಂದ್ರೆ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತವರು, ಸಾವಿರಾರು ವರ್ಷಗಳಿಂದ ಯಾರು ತುಳಿತಕ್ಕೊಳಗಾದವರು, ಧ್ವನಿ ಇಲ್ಲದವರು, ಅವ್ರ ಧ್ವನಿಗಳಿಗೆ ಧ್ವನಿ ಆಗಬೇಕು. ನಾನು ಸಿಂಧೂರ್ ಅವ್ರಿಗೆ ತಮ್ಗೊಂದು ಮಾಹಿತಿ ಕೊಡ್ತೀನಿ ನೋಡಿ. ಇದೇ ನರೇಂದ್ರ ಮೋದಿ ಸರ್ಕಾರ ಒಂದು ಎಕನಾಮಿಕ್ ಬ್ಯಾಕ್ವರ್ಡ್ ಏನು ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಒಂದು ಮೀಸಲಾತಿಯನ್ನ ಕೊಟ್ರು. 10% ಮೀಸಲಾತಿ ಕೊಟ್ರು. ಅದು ಯಾವ ಆಧಾರದಲ್ಲಿ ಕೊಟ್ರು? ಯಾವ್ದಾದ್ರು ಸಮೀಕ್ಷೆ ಆಗಿತ್ತಾ? ಇಲ್ಲ ಯಾವ್ದಾದ್ರು ಜಾತಿ ಜನಗಣತಿ ಆಗಿತ್ತಾ? ಯಾವ ಆಧಾರದಲ್ಲಿ ಕೊಟ್ರು ಹೇಳಿ? ನೀವು ಹೇಳಿ, ನೀವು ಹೇಳಿ, ಯಾವ್ದು ವೈಜ್ಞಾನಿಕ, ಯಾವ್ದು ಅವೈಜ್ಞಾನಿಕ ಅಂತ ಹೇಳಿ. ಯಾವ ತರ್ಕದಲ್ಲಿ ಕೊಟ್ರು ಆ 10% ಮೀಸಲಾತಿಯನ್ನ ಅಂತ ನೀವು ಹೇಳ್ಬೇಕಾಗತ್ತೆ ಬಿಜೆಪಿಗರು. ಏನಂದ್ರೆ ಅವ್ರಿಗೊಂದು ಅಂದಾಜು, ಏನೋ ಅಂದಾಜಿನಲ್ಲಿ ಇವರು ಇಷ್ಟು % ಪಾಪ್ಯುಲೇಷನ್ ಇದ್ದಾರೆ, ಯಾರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಯಾರು ಇದ್ದಾರೆ, ಅವ್ರಿಗೂ ಮೀಸಲಾತಿ ಕೊಡಬೇಕು. ಅವ್ರಿಗೆ ಮೀಸಲಾತಿ ಪರಿಧಿಯಲ್ಲಿ ಬಂದಿಲ್ಲ ಅಂತ ಹೇಳಿ ಅವ್ರಿಗೆ 10% EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಅವರು ಮೀಸಲಾತಿಯನ್ನು ಕೊಟ್ರು. ಯಾರ್ದಾರು ತಕರಾರಿದ್ಯಾ? ತಕರಾರು ಇರೋರು ಇದ್ದಾರೆ. ಅದ್ರಾಗಿ ಎರಡನೇ ಪ್ರಶ್ನೆ ಇಲ್ಲ, ತಕರಾರು ಇರೋರು ಇದ್ದಾರೆ. ಪಕ್ಷದಲ್ಲೇ ತಕರಾರು ಇದೆಯಲ್ಲ, ಅದೇ ಸಮಸ್ಯೆ ನೋಡಿ. ಅದಕ್ಕೆ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇದು ಒಂದು ಸಮೀಕ್ಷೆ ಮಾಡಿದ್ದೇವೆ. ಈ ಸಮೀಕ್ಷೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾರು ಯಾವ ಸಮುದಾಯ ನೋಡಿ, ಹಿಸ್ಟಾರಿಕಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಕೆಲವು ಬುಡಕಟ್ಟು ಸಮುದಾಯಗಳಿಗೆ ಇವತ್ತು ಕೂಡ ಅವರು ನೋಡಿ 2017ರಲ್ಲಿ 50,000 ಕುಟುಂಬಗಳಿಗೆ ಫಸ್ಟ್ ಟೈಮ್ ಅವ್ರಿಗೆ ಆಧಾರ್ ಕಾರ್ಡ್, ಫಸ್ಟ್ ಟೈಮ್ ಅವ್ರಿಗೆ ರೇಷನ್ ಕಾರ್ಡ್ ಆಯ್ತು. ಏನು ವಾಸಿಸುವನೇ ಮನೆ ಒಡೆಯ ಅಂತ. ಆ ಸಮುದಾಯಗಳಿಗೆ ಲೆಕ್ಕಕ್ಕೆ ಇಲ್ಲ. ಆ ಸಮುದಾಯಗಳಲ್ಲಿ ಯಾರು ಎಜುಕೇಶನ್, 0 ಎಜುಕೇಶನ್ ಇದೆ. ಬಿಟ್ಬಿಡಿ 1% 2% ಬಿಡಿ, 0 ಎಜುಕೇಶನ್ ಇದೆ. ಅವರು ಅಲೆಮಾರಿ ಜನಾಂಗದವರಾಗಿದ್ರು. ಅಂತವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಯ್ತು. ಈ ಸಮೀಕ್ಷೆ ಮುಖಾಂತರ ನೋಡಿ, ಎಲ್ಲಾ ಜಾತಿಯ ಬಡವರು ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲಾ ಜಾತಿಯ ಬಡವರಿಗೂ ಕೂಡ ಈ ಸಮೀಕ್ಷೆಯಿಂದ ಒಂದು ವರದಿ ಸಿಗುತ್ತೆ. ಯಾವ ಸೆಕ್ಷನ್ ಯಾರು ಬಹಳ ತಲೆತಲಾಂತರದಿಂದ ಆಸ್ತಿಯನ್ನ ಹೊಂದಿದ್ದಾರೆ, ಯಾರು ತಲೆತಲಾಂತರದಿಂದ ವಿದ್ಯಾಭ್ಯಾಸ ಮಾಡಿದ್ದಾರೆ, ಯಾವ ಸಮುದಾಯದವರಿಗೆ ಫಸ್ಟ್ ಜನರೇಷನ್ ಎಜುಕೇಶನ್ ಆಗ್ತಾ ಇದೆ, ಯಾರ ಮನೆಯಲ್ಲಿ ಸರ್ಕಾರಿ ಉದ್ಯೋಗಿಗಳಿದ್ದಾರೆ, ಯಾರಿಗೆ ಸರ್ಕಾರಿ ಉದ್ಯೋಗ ಸಿಗಬೇಕಾಗಿದೆ, ಯಾರಿಗೆ ಏನೋ ಒಂದು ಬೇರೆ ಬೇರೆ ಸವಲತ್ತುಗಳು ಸಿಗಬೇಕಾಗಿದೆ, ಈ ಒಂದು ಸಮೀಕ್ಷೆ ಮಾಡ್ತಾರೆ. ಇವು ದತ್ತಾಂಶಗಳನ್ನ ಕೂಡಿಸ್ಕೊಂಡು ಒಂದು ಸಮೀಕ್ಷೆ ಮುಖಾಂತರ ಯಾವ ಯೋಜನೆಗಳನ್ನ ಮಾಡಬಹುದು ಅಂತ ಹೇಳಿ ಒಂದು ಇದೇನ್ ಗೊತ್ತಾ? ಆಮೇಲೆ ಯಾರ್ಯಾರಿಗೆ ಅನುಮಾನ ಇದೆ, ಹೌದು ಕೆಲವರಿಗೆ ಒಕ್ಕಲಿಗರಿಗೆ ಇದು ಅವೈಜ್ಞಾನಿಕ, ಇದು ಸಮೀಕ್ಷೆ ಸರಿಯಾಗಿಲ್ಲ ಅಂತ ಹೇಳ್ಬೋದು. ಕೆಲವು ಇದು ಸಮೀಕ್ಷೆ ಸರಿಯಾಗಿಲ್ಲ ಅಂತ ಹೇಳ್ಬೋದು. ಅವಾಗ ಸರ್ಕಾರದ ಹೊಣೆಗಾರಿಕೆ ಇದೆ, ಅವಾಗ ಹಿಂದುಳಿದ ವರ್ಗಗಳ ಆಯೋಗದ ಹೊಣೆಗಾರಿಕೆ ಇದೆ. ಅವರೆಲ್ಲಾ ಸ್ಟೇಕ್ ಹೋಲ್ಡರ್ಸ್ ಕುಂಡಿಸಿ, ಇಲ್ಲಪ್ಪ ಇದು ಇದೆ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋ ಹೊಣೆಗಾರಿಕೆ ಇದೆ. ಆ ಮನವರಿಕೆ ಮಾಡ್ಕೊಟ್ಟ ಮೇಲೆ ಎಲ್ಲರೂ, ಯಾಕಂದ್ರೆ ನೋಡ್ರಿ, ಇದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ, ಹಿಂದುಳಿದ ವರ್ಗದವರು ಅಥವಾ ಅಲ್ಪಸಂಖ್ಯಾತರು ಅಥವಾ ಬಡವರು ಅಥವಾ ದಲಿತರು ಸಾವಿರಾರು ವರ್ಷಗಳಿಂದ ಯಾರಿಗೆ ಯಾವ ಅವಕಾಶಗಳು ವಂಚಿತರಿದ್ದಾರಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಸ್ವಾಗತ ಮಾಡಬೇಕಾದ್ರು. ನಾನು ಅಶ್ವಿನಿ, ನೀವು ಮಾತನಾಡ್ಬೇಕು ಅಂತಂದ್ರೆ ಐ ಲವ್ ಯು ಟು ಸ್ಪೀಕ್. ನಟರಾಜ್ ಗೌಡ್ರ, ಬಟ್ ಏನ್ ಗೊತ್ತಾ, ನೀವು ಹೇಳಿದ್ ನಿಜ. ಬಡವರು, ಹಿಂದುಳಿದವರು, ದಲಿತರು, ಅವ್ರಿಗೆ ನಿಜವಾಗ್ಲೂ ಯಾರು ಆ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ಅವಕಾಶ ಸಿಗಬೇಕು. ಆದ್ರೆ ಈ ಅವಕಾಶ ಅನ್ನೋದು ಬರೀ ಜಾತಿ ಆಧಾರದ ಮೇಲೆ ಸಿಕ್ಕಿದ್ರೆ ಆಗೋದಿಲ್ಲ ನಿಜವಾಗ್ಲೂ. ಹಾಗಾದ್ರೆ ಈಗ ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಬ್ರಾಹ್ಮಣರಲ್ಲಿ ವಿದ್ಯೆಯಿಂದ ವಂಚಿತರಾದಂಥವ್ರಿಲ್ವಾ? ಬ್ರಾಹ್ಮಣರಲ್ಲಿ ಇವತ್ತು ಕಡು ಬಡತನದಲ್ಲಿ ಇರೋರಿಲ್ವಾ? ಲಿಂಗಾಯತರಲ್ಲಿ ಇವತ್ತು ವಿದ್ಯೆಯಿಂದ ವಂಚಿತರಾದವ್ರಿಲ್ವಾ? ಲಿಂಗಾಯತರಲ್ಲಿ ಇವತ್ತು ಕಡು ಬಡತನದಲ್ಲಿ ಇರೋರಿಲ್ವಾ? ಲಿಂಗಾಯತರಲ್ಲಿ ನಿರುದ್ಯೋಗಿಗಳಿಲ್ವಾ? ಎಲ್ಲಾ ಜಾತಿಯಲ್ಲೂ ಎಲ್ಲಾ ವರ್ಗದವರು ಇದ್ದಾರೆ. ಖಂಡಿತ ಸಿಂಧೂರ್ ಅವರೇ, ನಿಮ್ಮ ಮಾತು ಅಕ್ಷರ ಸಹ ನಿಜ ಇದೆ. ಸಿಂಧೂರ್ ಅವರೇ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಲಿಂಗಾಯತರಲ್ಲಿ ಬಡವರಿದ್ದಾರೆ, ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ. ಅದಕ್ಕೆ ಸಂವಿಧಾನದಲ್ಲೇ ಒಂದು ತಿದ್ದುಪಡಿಗಳ ಮುಖಾಂತರ ಅವಕಾಶಗಳನ್ನ ಮಾಡಿಕೊಟ್ಟು ಅವರಿಗೆಲ್ಲ ಏನಂದ್ರೆ ಆರ್ಥಿಕವಾಗಿ ಹಿಂದುಳಿದವರು ಅಂತ ಪರಿಗಣಿಸಿ ಅವರ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಯೋಜನೆಗಳನ್ನ ಮತ್ತೆ ಸವಲತ್ತುಗಳನ್ನ ಸರ್ಕಾರ ಕೊಟ್ಕೊಂಡು ಬರ್ತಾ ಇದೆ. ಈಗ ಒಕ್ಕಲಿಗ ಜನಾಂಗದಲ್ಲಿ ನಾನಿದ್ದವನು, ನನಗೂ ಕೂಡ ನಾನು ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ನನಗೂ ಕೂಡ ಮೀಸಲಾತಿ 4% ಮೀಸಲಾತಿ ಅಲ್ಲ. ಸೊ ಇದೇ ರೀತಿಯಾಗಿ ಎಲ್ಲಾ ವರ್ಗದ ಬಡವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾನು ಅದಕ್ಕೆ ಏನಂದ್ರೆ, ನಾನು EWS ಮಾಡಿದಾಗ ಯಾವ ಇಡೀ ರಾಜ್ಯದಲ್ಲಿ
1.5 ಕೋಟಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಅವರ ಮನೆಗಳಿದೆ, ಕುಟುಂಬಗಳಿದೆ, ಅವರ ರಿಲೇಷನ್ಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಇವ್ರು ಯಾರ ಮನೆಗೂ ಕೂಡ ಸಮೀಕ್ಷೆಯವರು, ನಾಗಮೋಹನ್ ದಾಸ್ ಕಮಿಟಿ ಅವರು ಯಾರು ಹೋಗಿಲ್ಲ, ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿಲ್ಲ, ಯಾವ ಸಮೀಕ್ಷೆನೂ ಆಗಿಲ್ಲ. ದಿಸ್ ಇಸ್ ಒನ್ ಥಿಂಗ್. ಎರಡನೇದಾಗಿ, ಪಾಪ ಬಡವರು ಬಡವರಾಗೆ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ ಅನ್ನೋದು 60 ವರ್ಷ ಹತ್ರ ಈ ದೇಶನ ಆಳದಂತಹ ಕಾಂಗ್ರೆಸ್ ಅವ್ರು ಇವತ್ತು ಈ ಮಾತನ್ನ ಮಾತಾಡ್ತಾ ಇದ್ದಾರೆ. ಮೋದಿ ಅವರು ಬಂದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಅತಿ ಕಡು ಬಡತನದಿಂದ ಜನ ಲೋವರ್ ಮಿಡಲ್ ಕ್ಲಾಸ್ಗೆ ಬಂದಿದ್ದಾರೆ. ಅದು ಮೋದಿಜಿ ಅವರ, ಬಿಜೆಪಿ ಅವರ ಕೊಡುಗೆ ಮತ್ತು ಸಾಧನೆ. ಇದನ್ನ ಫಸ್ಟ್ ತಿಳ್ಕೊಬೇಕಾಗತ್ತೆ. ಮತ್ತೆ ಇವರದೇ ಪಕ್ಷದಲ್ಲಿ ಇಷ್ಟು ಭಿನ್ನಾಭಿಪ್ರಾಯ ಇಟ್ಕೊಂಡು, ಇಷ್ಟು ಕುರ್ಚಿಗಾಗಿ ಈ ರೀತಿ ಜನರನ್ನ ಇವರು ಓಲೈಕೆ ಮಾಡ್ಕೊಂಡು, ಸುಮ್ನೆ ನಾ ಹೇಳಿದ್ನಲ್ಲ ಸಿಂಧೂರ ನಿಮ್ಗೆ, ಇವಾಗ ಕುರ್ಚಿಗೋಸ್ಕರ ಇದನ್ನ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕೂಡ್ದು, ಅವರು ಜನರಲ್ ಇದ್ರಲ್ಲಿ ಬರ್ತಾರೆ ಅಂತ. ಆ ರೀತಿಯಿಂದಾಗಿ ಇದು ಇವಾಗ ಪ್ರೈಮ್ ಟೈಮ್ ಬರ್ತಾ ಇದೆ. ಆಗ್ಲಿ ಇದರಿಂದ ರಾಜ್ಯದ, ದೇಶದ ಜನತೆಗೆ ಯಾವುದೇ ರೀತಿ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಸಿಂಧೂರ. ಎಸ್ ನಟರಾಜ್ ಗೌಡ್ರೆ, ಈಗ ಬಿಜೆಪಿಯ ಮಾತೇನು ಅಂತಂದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಭದ್ರಪಡಿಸೋದಕ್ಕೆ ರಾಹುಲ್ ಗಾಂಧಿ ಅವರು 50% ರಿಸರ್ವೇಶನ್ ಲಿಮಿಟ್ಸ್ ಏನಿತ್ತು ನಾವು ಅದನ್ನ ಬ್ರೇಕ್ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯಾವತ್ತು ಸಿದ್ದರಾಮಯ್ಯನವ್ರು ಇರೋವರೆಗೂ ಯಾವುದೇ ಕಾರಣಕ್ಕೂ DK CM ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕುರ್ಚಿ ಭದ್ರಪಡಿಸ್ಕೊಳ್ಳೋದಕ್ಕೆ ಇವಾಗ ಇದನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ. ಯಾವ ಕುರ್ಚಿ ಬದಲಾವಣೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಂಥದ್ದು ಈ ವಿಷಯಗಳ ಆಧಾರದ ಮೇಲೆ ಡಿಪೆಂಡ್ ಆಗಿಲ್ಲ. ಮುಖ್ಯಮಂತ್ರಿಗಳ ಯಾಕಂದ್ರೆ ಬದಲಾವಣೆ ಆಗುವಂಥದ್ದು ಜನ ಆಯ್ಕೆ ಮಾಡಿದ್ದಾರೆ, 138 ಸೀಟ್ ಕೊಟ್ಟಿದ್ದಾರೆ. ಜನ ಅಭೂತಪೂರ್ವವಾದ ಬೆಂಬಲದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಆಮೇಲೆ ಹೈಕಮಾಂಡ್ ಅವ್ರ ಪರವಾಗಿದೆ. ಬದಲಾವಣೆ ಬಂದಾಗ ಶಾಸಕಾಂಗ ಪಕ್ಷ ಸಭೆ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೊರತು ಈ ಯೋಜನೆಗಳಲ್ಲ. ಆದ್ರೆ ಒಂದಂತ ನೋಡಿ, ಇದು ಫಸ್ಟ್ ಸರ್ಕಾರ ಇದ್ದಾಗಲೇ ಮನೆ ಸಿದ್ದರಾಮಯ್ಯನವರು ಇದನ್ನ ಒಂದು ಇಂಪ್ಲಿಮೆಂಟ್ ಮಾಡಬೇಕು, ಈ ಸಮೀಕ್ಷೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ಆಗ್ಲೂ ಅಪೋಸಿಷನ್ ಬಂದಿತ್ತು. ಯಾವಾಗ್ಲೂ ನೋಡಿ ಅಪೋಸಿಷನ್ ಇದ್ದೇ ಇರ್ತದೆ, ಇಲ್ಲದೇ ಇರ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬಂದಾಗ್ಲೇ RSS ನವರು ಈಚೆ ಬೀದಿಲಿ ಅಲ್ದ್ಬಿಟ್ರು, ಪ್ರೊಟೆಸ್ಟ್ ಮಾಡಿದ್ರು ಬೇಡ ಅಂತ. ಇದು ಈ ಕಾಲದಲ್ಲ ನೋಡಿ, ಎಲ್ಲಾ ತರ ಬದಲಾವಣೆ ಬದಲಾವಣೆ ಬರೆದಾಗ ಯಾವುದೇ ರೀತಿಯ ಒಂದು ಆಂದೋಲನ, ಒಂದು ಚಳುವಳಿ ಅಥವಾ ಒಂದು ಮಹತ್ತರವಾದ ಪಾಲಿಸಿ ಬದಲಾವಣೆಯಲ್ಲಿ ಬಂದಾಗ ಈ ರೀತಿಯ ಅಪೋಸಿಷನ್ ಬಂದೇ ಬರುತ್ತೆ ನೋಡಿ. ನಾವು ಅದಕ್ಕೆ ಕೇಂದ್ರ ಸರ್ಕಾರ ಕೇಳ್ತಾ ಇದೀವಿ, ನೀವು ಜಾತಿ ಜನಗಣತಿಯನ್ನ ಮಾಡಿ, ನಮ್ಮ ಬೇಡಿಕೆ ಇದೆ, ಇಡೀ ದೇಶದಲ್ಲೇ ಮಾಡಿ, ನಮ್ಗೇನ್ ತೊಂದರೆ, ಕೇಂದ್ರ ಸರ್ಕಾರನೇ ಮಾಡಿ, ನೀವೇ ಅದ್ರ ಬೆನಿಫಿಟ್ ತಗೊಳ್ಳಿರೋ ಅವಕಾಶ ನೀವು ಸಿಕ್ಕಿದ್ರೆ ನೋಡಿ. ಇಲ್ಲಿ ಏನಾಗಿದೆ ಅಂದ್ರೆ, ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಸಿಂಧೂರ್ ಅವರೇ, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಗೊಂಡ್ ಬಂದು 10% ಅವ್ರು ಮೀಸಲಾತಿ ಕೊಡ್ಲಿಲ್ವಾ? ಅವಾಗೇನ್ ಜಾತಿ ಗಣತಿ ಮಾಡಿದ್ರ ಅವರು? ಬ್ರಾಹ್ಮಣರು ಎಷ್ಟಿದ್ದಾರೆ ಹೇಳಿದ್ರಿ ನಟರಾಜ್ ಗೌಡ್ರೆ. ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ ನಟರಾಜ್ ಗೌಡ್ರೆ, ಲಾಸ್ಟ್ ಕ್ವೆಶ್ಚನ್. ಆ ರೀತಿಯಾಗಿ ಸುಳ್ಳನ್ನು ಹೇಳ್ಬಾರ್ದು ಬಿಜೆಪಿ ಅವರು, ಸುಳ್ಳು ಬಿಟ್ಬಿಡ್ಬೇಕು. ನನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಡೆ ಇತಿಹಾಸನ ತಿರುಚ್ತಾ ಇರೋದು ನಟರಾಜ್ ಗೌಡ್ರು, ನಾನಲ್ಲ, ಬಿಜೆಪಿ ಅವರಲ್ಲ. ನನ್ನ ಕಡೆ ಪ್ರಶ್ನೆ ನಟರಾಜ್ ಗೌಡ್ರೆ ನಿಮ್ಗೆ ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿ ಅಶೋಕ್ ವಿಜೇಂದ್ರ ಸುಳ್ಳು ಹೇಳ್ತಾರೆ, ಅದನ್ನ ಹೇಳ್ತಾರೆ, ನೀವ್ ಹೇಳ್ತಿದ್ದೀರಿ ಅಂತ ಹೇಳ್ತಿಲ್ಲ. ಓಕೆ, ನನ್ಗೆ ಕಡೆ ಪ್ರಶ್ನೆ ನಟರಾಜ್ ಗೌಡ್ರೆ ನಿಮ್ಗೆ. ಈಗ ಸ್ವಪಕ್ಷದಲ್ಲೇ ವಿರೋಧ ಕೇಳಿ ಬರ್ತಾ ಇದೆ. ಸ್ವಪಕ್ಷದ ಸಚಿವರು, ಶಾಸಕರುಗಳಿಗೆ ಈ ವರದಿಯನ್ನ ಜಾರಿ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಮತ್ತೆ ಕಾಂಗ್ರೆಸ್ ಒಡೆದ ಮನೆ ಆಗುತ್ತಾ? ಕಾಂಗ್ರೆಸ್ ನಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಇದರಿಂದ? ನೋಡಿ, ಇದ್ರೊಳಗೆ ಖಂಡಿತವಾಗಿ ನೀವು ಹೇಳಿದ ನಿಜ ಇದೆ. ಇಲ್ಲಿ ಒಕ್ಕಲಿಗ ಸಮುದಾಯ ಅಥವಾ ಲಿಂಗಾಯತ ಸಮುದಾಯದ ಕೆಲವು ಶಾಸಕರುಗಳು ಇದರೊಳಗೆ ಒಂದು ಅಭಿಪ್ರಾಯವನ್ನು ಎತ್ತಿದ್ದಾರೆ. ಇದರೊಳಗೆ ಅವೈಜ್ಞಾನಿಕವಾಗಿ ಆಗಿದೆ ಅಂತೆ, ಇದರೊಳಗೆ ಸಂಖ್ಯೆಗಳನ್ನ ಕಡಿಮೆ ತೋರಿಸಿದಾರಂತೆ. ಸೊ ಇದು ಸಮಂಜಸ ಅಲ್ಲ ಅಂತ ಅನಿಸ್ತದೆ ಅಂತ ಆಲ್ರೆಡಿ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯಗಳಿಗೂ ಸ್ವಾಗತವನ್ನ ಕೋರ್ತಾ, ಹಿಂದುಳಿದ ವರ್ಗದ ಆಯೋಗ ಮತ್ತೆ ಸರ್ಕಾರ ಅವರದ್ದು ಹೊಣೆಗಾರಿಕೆ ಇದೆ. ಅವರಿಗೆ ಯಾವ ಸಮಸ್ಯೆ ಇದೆ ಅಥವಾ ಯಾವ ರೀತಿಯ ಅನುಮಾನ ಇದೆ ಅದನ್ನ ಪರಿಹರಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಮಂಡನೆ ಮಾಡ್ಬೇಕಾದ ಜವಾಬ್ದಾರಿ ಇದೆ. ಈವನ್ ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಹೇಳಿದ್ದೀವಿ, ಬನ್ನಿ. ಯಾಕಂದ್ರೆ ಲಾಸ್ಟ್ ಒಂದು ಸಭೆ ಕರೆದ್ರು ಎಲ್ಲ ವಿರೋಧ ಪಕ್ಷದವರು, ಅವಾಗ ಯಾರು ಬರ್ಲಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಒಬ್ರು ಬಿಟ್ಟು, ಅಲ್ಲ ರವಿಕುಮಾರ್ ಅನ್ನೋರು ಒಬ್ರು ಬಿಟ್ರೆ ಬಿಜೆಪಿ ಯಾವ ನಾಯಕರು ಬರ್ಲಿಲ್ಲ. ಅವರು ಭಾಗವಹಿಸಬೇಕು, ಅವ್ರ ಚರ್ಚೆ ವಿಮರ್ಶೆ ಮಾಡ್ಕೊಬೇಕು, ಮನವರಿಕೆ ಮಾಡ್ಕೊಬೇಕು, ಆಮೇಲೆ ಮಂಡನೆ ಮಾಡಿ ಅದನ್ನ ಸ್ವಾಗತ ಮಾಡಬೇಕು. ಕರ್ನಾಟಕ ಮಾದರಿ ಆಗ್ಬೇಕು ಇಡೀ ದೇಶಕ್ಕೆ, ಎಲ್ಲಾ ರಾಜ್ಯಗಳಲ್ಲೂ ಇದು ಈ ತರ ಇಂಪ್ಲಿಮೆಂಟೇಷನ್ ಆಗ್ಬೇಕು. ಕೇಂದ್ರ ಸರ್ಕಾರ ಕೂಡ, ಯಾಕಂದ್ರೆ ಈಗ 50% ಏನ್ ರಿಸರ್ವೇಶನ್ ಇದೆ ಅದನ್ನ 75% ಮಾಡೋದು ತಪ್ಪೇನಿಲ್ಲ. ಯಾಕಂದ್ರೆ ಆಯಾ ಜಾತಿಗೆ ಅನುಗುಣವಾಗಿ ಅವ್ರಿಗೆ ಸವಲತ್ತು ಸಿಗ್ಬೇಕು, ಎಲ್ಲರೂ ಈಕ್ವಲ್ ಅನ್ನೋದು, ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ಲ. ಅಶ್ವಿನಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಈ ಒಂದು ಸಮೀಕ್ಷೆಯ ಹೆಸರು ಹೇಳಿ ಮತ್ತೆ 169 ಕೋಟಿವರೆಗೂ
ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆದಿರೋಂಥದ್ದು ರಾಜ್ಯದ ಜನರ ದುಡ್ಡನ್ನ, ಆಯ್ತಾ? ಈಗ ಮತ್ತೆ ನಾಳೆ ಅದಕ್ಕೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸಮಿತಿ ರಚನೆ ಆಗಿ ಅಂಕಿ ಸಂಖ್ಯೆಗಳನ್ನ ಮತ್ತೆ ಒಂದ್ಸತಿ ರಿವೈಸ್ ಮಾಡ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಮತ್ತೆ ಸಮಿತಿ ರಚನೆ ಅಂತಾನು ಮಾತಾಡ್ತಾ ಇದ್ದಾರೆ. ಮತ್ತೆ ನಾವಿದೆಲ್ಲ ಆಗ್ಲಿಕ್ ಬಿಡಲ್ಲ. ಜನರ ತೆರಿಗೆಯ ಹಣ, ಅದು ಪಬ್ಲಿಕ್ ಮನಿ, ಈ ತರ ಇವರು ಲೂಟಿ ಹೊಡೆಯಕ್ಕೆ ಬಿಜೆಪಿ ಖಂಡಿತ ಬಿಡಲ್ಲ ಸಿಂಧೂರ. ನಾವು ವರದಿ ಅನುಷ್ಠಾನ ಆಗತ್ತಾ ಏನು ಅಂತ ನೋಡಿ ನಮ್ಮ ನಾಯಕರು, ರಾಜ್ಯದ ನಾಯಕರು ಮತ್ತೆ ಕೇಂದ್ರದ ನಾಯಕರು ಏನ್ ಸ್ಟ್ಯಾಂಡ್ ತಗೋತೀವಿ ಅನ್ನೋದನ್ನ ನಾವು ನಾಳೆ ಇವ್ರು ಏನ್ ವರದಿ ಸಲ್ಲಿಕೆ ಮಾಡ್ತಾರೆ ಮತ್ತೆ ಅನುಷ್ಠಾನ ಮಾಡಕ್ ಹೊರಟಿದ್ದಾರೆ ಅದರ ನಂತರ ತಿಳಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಸಾಮಾಜಿಕ ನ್ಯಾಯದ ಮಾತು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಭದ್ರಪಡಿಸುತ್ತಾ ಅನ್ನುವಂಥ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನಾಳೆ ಏನೆಲ್ಲ ಆಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಅದರತ್ತ ಎಲ್ಲರ ಚಿತ್ತ ಇದೆ. ಬಿಜೆಪಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ವರದಿಯನ್ನ ಜಾರಿ ಮಾಡ್ತಾರಾ, ಮಾಡೋದಿಲ್ವಾ, ಅಥವಾ ಸ್ವಪಕ್ಷದಲ್ಲೇ ವಿರೋಧ ಜಾಸ್ತಿ ಆದ್ರೆ ಅದನ್ನ ಮತ್ತೆ ಏನಾದ್ರೂ ಪರಾಮರ್ಶಿಸಿ ನೋಡುವಂತಹ ಕೆಲಸವೇನಾದ್ರೂ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.